ಹಿಂದಿದ್ದವರು. ಇವತ್ತು ಮತ್ತೊಂದು ನಮ್ಮೆಲ್ಲರಿಗೂ ಕೂಡ ಸಂತಸದ ಸಂಗತಿ ಏನೆಂದರೆ ಭಾರತದ ಶಿಕ್ಷಣ ಮಂತ್ರಿಗಳಾಗಿರುವಂತಹ ಶ್ರೀಯುತ ಪ್ರಹ್ಲಾದ್ ಜೋಶಿಯವರು ಈ ಚಾತುರ್ಮಾಸ್ಯ ಸೇವಾ ಸಮಿತಿಯ ಗೌರವಾಧ್ಯಕ್ಷರು ಮಹಾಸ್ವಾಮಿಗಳವರ ದರ್ಶನವನ್ನು ಪಡೆದುಕೊಳ್ಳಿಕ್ಕಾಗಿ ಅಷ್ಟು ದೂರದಿಂದ ಬಂದಿದ್ದಾರೆ. ಅವರಿಗೆ ನಾವು ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಅವರ ಬಗ್ಗೆ ಒಂದೆರಡು ಮಾತುಗಳನ್ನು ಪಂಡಿತ ರವಿ ಆಚಾರ್ಯರು ಮಾತಾಡಬೇಕು ಅಂತ ಕೇಳಿಕೊಳ್ತಾರೆ. ಶ್ರೀ ಗುರುಭ್ಯೋ ನಮಃ. ಪರಮ ಪವಿತ್ರವಾದಂತಹ ಚಾತುರ್ಮಾಸ್ಯ ಮಹೋತ್ಸವದ ಪ್ರಾರಂಭದಕ್ಕಿಂತ ಪೂರ್ವದಲ್ಲಿ ಹಯಗ್ರೀವ ದೇವರ ಪ್ರತಿಷ್ಠಾಪನಾ, ಇಲ್ಲಿ ಹಯಗ್ರೀವ ದೇವರ ಪ್ರತಿಷ್ಠಾಪನಾ ಆಗ್ತಾ ಇದೆ. ಅಲ್ಲಿ ಈ ಕಾನ್ಸ್ಟಿಟ್ಯೂಷನ್ನಿನ MP ಆಗಿರುವಂತಹ ಹಾಗೂ ಕೇಂದ್ರ ಸಚಿವರಾದಂತಹ ಸನ್ಮಾನ್ಯ ಶ್ರೀ ಪ್ರಹ್ಲಾದ್ ಜೋಶಿ ಅವರಿಗೆ ಅದೇ ಸಮಯದಲ್ಲಿ ಎಜುಕೇಷನ್ ಮಿನಿಸ್ಟ್ರಿಯನ್ನು ಕೂಡ ಅವರಿಗೆ ಭಗವಂತ ದಯಪಾಲಿಸಿದ್ದು ಸೋಜಿಗವೇ ಸರಿ. ಈ ಒಂದು ಬಿಡುವಿಲ್ಲದ ಕಾರ್ಯ ನಿಮಗೆಲ್ಲರಿಗೂ ಗೊತ್ತಿದೆಯೋ ಇಲ್ಲೋ ಗೊತ್ತಿಲ್ಲ. ಎಜುಕೇಷನ್ ಮಿನಿಸ್ಟರ್ ಆದಮೇಲೆ ಪ್ರಥಮ ಬಾರಿಗೆ ಅವರು ತಮ್ಮ ಕಾನ್ಸ್ಟಿಟ್ಯೂಷನ್ನಿಗೆ ಬಂದದ್ದು, ಹುಬ್ಬಳ್ಳಿ ಧಾರವಾಡ ಕಾನ್ಸ್ಟಿಟ್ಯೂಷನ್ಗೆ ಮೊದಲನೇ ಸಲ ಅವರು ಬಂದದ್ದು. ಅದು ಹಯಗ್ರೀವ ದೇವರ ದರ್ಶನವನ್ನು ಪಡೆದು, ಅಲ್ಲಿ ಅಚಲ ಪ್ರತಿಮೆ ಹಯಗ್ರೀವ ದೇವರ ದರ್ಶನವನ್ನು ಪಡೆದರೆ ಇಲ್ಲಿ ಚಲಪ್ರತಿಮೆ ಹಯಗ್ರೀವ ದೇವರ ಸನ್ನಿಧಾನದಲ್ಲಿ ಅವರು ಬಂದು ಅದನ್ನು ಸಮರ್ಪಣೆ ಮಾಡ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ನಮಗೆಲ್ಲ ಒಂದು ಹೆಮ್ಮೆ. ಇಡೀ ಹಿಂದೂ ಸಮಾಜಕ್ಕೆ, ನಮ್ಮ ಸಂಪೂರ್ಣ ದಕ್ಷಿಣ ಭಾರತಕ್ಕೇನೆ ಹೆಮ್ಮೆಯನ್ನು ತಂದು ಕೊಡುವ ಸುದ್ದಿ ಅಂತ ಹೇಳಂತಂದರೆ, ಆ ಸ್ಥಾನದಲ್ಲಿ ಇಲ್ಲಿಯವರೆಗೆ ಬಹುಶಃ ನಮ್ಮ ದಕ್ಷಿಣ ಭಾರತದಿಂದ, ನಮ್ಮ ಹಿಂದೂ ಸಮಾಜದಿಂದ ಅಲ್ಲಿ ಹೋದಂಥವರು ನಮ್ಮ ಪ್ರಹ್ಲಾದ್ ಜೋಶಿ ಸರ್ ಅವರೇ ಅಂಥೇಳಿ ನನಗೆ ಅತ್ಯಂತ ಹೆಮ್ಮೆಯಿಂದ ಹೇಳ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮಕ್ಕೆ ಅವರು ಸಹಕುಟುಂಬವಾಗಿ ಬಂದಿದ್ದಾರೆ. ಸಹಸಾ ಅವರು ಒಬ್ಬರೇ ಹೋಗೋದು ಹೆಚ್ಚು. ಆದರೆ ಎಲ್ಲೇ ಧಾರ್ಮಿಕ ಕಾರ್ಯಕ್ರಮ ಇತ್ತು ಅಂತ ಹೇಳಂತಂದರೆ ವೈನಿಯವರಿಗೆ ಅದು ಗೊತ್ತೇ ಆಗ್ತದೆ. ಅದರಾಗ ಮಠಕ್ಕೆ ಹೊಂಟೀವಿ ಅಂತ ಗೊತ್ತಾದ ತಕ್ಷಣ ವೈನಿಯವರು ಅಂದರು, ನನ್ನನ್ನು ಬಿಟ್ಟು ಹೋಗೋಂಗಿಲ್ಲ, ನನ್ನನ್ನು ಕರ್ಕೊಂಡೇ ಹೋಗಬೇಕು ಅಂಥೇಳಿ. ಆದ್ದರಿಂದ ನಮ್ಮ ವೈನಿಯವರು ಕೂಡ ಬಂದಿದ್ದಾರೆ. ಅವರ ಜೊತೆಗೆ ನಮ್ಮ ಸಾಹೇಬರು ಕೂಡ, ಅಥವಾ ಸಾಹೇಬರು ಬಂದಿದ್ದಾರೆ, ಸಾಹೇಬರ ಜೊತೆಗೆ ವೈನಿಯವರು ಬಂದಿದ್ದಾರೆ. ಅವರಿಗೆ ನಮ್ಮ ಚಾತುರ್ಮಾಸ್ಯ ಸೇವಾ ಸಮಿತಿಯ ವತಿಯಿಂದ ಹಾಗೂ ಶ್ರೀ ಮಠದ ವತಿಯಿಂದ ಅವರಿಗೆ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಅವರು ದಯಮಾಡಿ ವೇದಿಕೆಯ ಮೇಲೆ ಬಂದು ಮಾನ್ಯ ಮಂತ್ರಿಗಳು ಹಾಗೂ ಶ್ರೀಮತಿಯವರು ಇಲ್ಲಿ ಬಂದು ಶ್ರೀಪಾದಂಗಳವರಿಗೆ ಗೌರವ ಸಮರ್ಪಣೆಯನ್ನು ಭಕ್ತಿಪೂರ್ವಕ ಮಾಡಿ ಅವರು ಶ್ರೀಪಾದಂಗಳವರಿಂದ ಆಶೀರ್ವಚನವನ್ನು ಪಡೆಯಬೇಕು ಅಂತ ಕೇಳ್ತಾ ಇದ್ದೇನೆ. ಅದೇ ರೀತಿಯಾಗಿ ನಾನು ಸ್ವಾಗತವನ್ನು, ಅವರೇನು ಸದ್ಯಕ್ಕೆ ಸ್ಟೇಜ್ ಮೇಲೆ ಬರುವ ಕಾರಣ ಇಲ್ಲ, ಅವರ ಹೆಸರುಗಳನ್ನು ಇಲ್ಲಿ ಹೇಳ್ತಾ ಇದ್ದೇನೆ. ಕಾರ್ಪೊರೇಟರ್ ಆದಂತಹ ಹಿರೇಶ್ ಅಂಚಿಟಗೇರಿ ಅವರು, ವಿಜಯಾನಂದ ಶೆಟ್ಟಿ ಅವರು, ವಿಷ್ಣು ತೀರ್ಥ ಅವರು ಹಾಗೂ ಗಿರೀಶ್ ಮುತ್ಸದ್ದಿ BJP ಪ್ರಮುಖರು, ಬಸವರಾಜ್ ಗರುಗ್ BJP ಪ್ರಮುಖರು, ಕಾರ್ಕುನ್ ಅವರು ಹಾಗೂ ಸಂಜಯ್ ಕಪಟ್ಕರ್ ಅವರು ಕೂಡ ಅವರು ಎಲ್ಲರೂ ಕರತಾಡನವನ್ನು ಮಾಡುವುದರ ಮೂಲಕ ಈ ಒಂದು ಶ್ರೀ 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 ಸತ್ಯಾತ್ಮತೀರ್ಥ ಸ್ವಾಮಿ ಮಹಾರಾಜ ಕಿ, ಶ್ರೀ ಶ್ರೀ ಸತ್ಯಪ್ರಮೋದ ತೀರ್ಥ ಸ್ವಾಮಿ ಮಹಾರಾಜ ಕಿ. ಇದೇ ಪ್ರಸಂಗದಲ್ಲಿ ನಮ್ಮ ಸಾಹೇಬರು ಹೈದರಾಬಾದಿನ ಚಾತುರ್ಮಾಸ್ಯದಿಂದ ಒಂದು ಹೊಸ ಸಂಪ್ರದಾಯವನ್ನು ಹಾಕಿಕೊಂಡಿದ್ದಾರೆ. ಸ್ವಾಮಿಗಳ ಎಷ್ಟನೇ ಚಾತುರ್ಮಾಸ್ಯ ಇರ್ತದೆ
ಅಷ್ಟು ಕೆ ಜಿ ತಮ್ಮ ಕಾನ್ಸ್ಟಿಟ್ಯೂಷನ್ನಿನ ಪ್ರಸಿದ್ಧ ಸ್ವೀಟ್ ಆಗಿರುವಂತಹ ಪೇಡೆಯನ್ನು ಕೊಡಬೇಕು ಅಂತ. ಹೋದ ಹೈದರಾಬಾದ ಚಾತುರ್ಮಾಸ್ಯದಲ್ಲಿ 30ನೆಯ ಚಾತುರ್ಮಾಸ್ಯವಾದದ್ದರಿಂದ 30 ಕೆ ಜಿ ಪೇಡೆಯನ್ನು ಶ್ರೀಪಾದಂಗಳವರಿಗೆ ಸಮರ್ಪಣೆ ಮಾಡಿದರು. ಇವತ್ತು 31ನೆಯ ಚಾತುರ್ಮಾಸ್ಯವಾದದ್ದರಿಂದ 31 ಕೆ ಜಿ ಪೇಡೆಯನ್ನು ನಮ್ಮ ಸಾಹೇಬರು ಶ್ರೀಪಾದಂಗಳವರಿಗೆ ಶ್ರೀಮಠಕ್ಕೆ ಸಮರ್ಪಣೆ ಮಾಡ್ತಾ ಇದ್ದಾರೆ. ಸನ್ಮಾನ್ಯ ಇದೇ ರೀತಿಯಾಗಿ ನಮ್ಮ ಮಲ್ಲಿಕಾರ್ಜುನ್ ಪಾಟೀಲ್ ಸರ್ ಅವರು ಹಾಗೂ ನಮ್ಮ ಸಾಹೇಬರ ಆಫೀಸಿನ ಎಲ್ಲ ಸಿಬ್ಬಂದಿಯವರಿಗೂ ಕೂಡ ನಾನು ಸಮಿತಿ ವತಿಯಿಂದ ಸ್ವಾಗತವನ್ನು ಕೇಳ್ತಾ ಇದ್ದೇನೆ. ಮುಂದೆ ಸಾಹೇಬರು ಅನಾಯಾಸನೆ ಮೇಲೆ ಬಂದಿದ್ದಾರೆ. ತಮ್ಮ ಅನುಭವದ ನುಡಿಗಳನ್ನು ನುಡಿಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಪರಮಪೂಜ್ಯ ಶ್ರೀ 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 1008 ಶ್ರೀ ಸತ್ಯಾತ್ಮತೀರ್ಥ ಶ್ರೀಪಾದಂಗಳವರ ಪಾದಕಮಲಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರವನ್ನು ಸಲ್ಲಿಸ್ತಾ ಇಲ್ಲಿ ಆಗಮಿಸಿರುವಂಥ ಎಲ್ಲ ಪರಮಪೂಜ್ಯ ಸ್ವಾಮೀಜಿಯವರ ಭಕ್ತಿಪೂರ್ವಕವಾಗಿ ಬಂದಿರುವಂಥ ಎಲ್ಲ ಭಕ್ತರಿಗೆ, ಅನುಯಾಯಿಗಳಿಗೆ, ಪೂಜ್ಯ ಸ್ವಾಮೀಜಿಯವರಿಗೆ ನಮಸ್ಕರಿಸುವುದರ ಜೊತೆಗೆ ನಿಮಗೂ ನಂದೊಂದು ಪ್ರಣಾಮಗಳು. ಪರಮಪೂಜ್ಯ ಸತ್ಯಾತ್ಮತೀರ್ಥರು ನಮ್ಮ ಇವತ್ತಿನ ಆಧುನಿಕ ಸಮಾಜಕ್ಕೆ ಮತ್ತು ಸಾಂಪ್ರದಾಯಿಕವಾಗಿ ನಮ್ಮ ಪರಂಪರೆಯಂತೆ ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇರುವಂಥ ಅತ್ಯಂತ ಒಬ್ಬ ಸರಳ ಮತ್ತು ಮೇಧಾವಿಗಳವರು. ಪೂಜ್ಯ ಸ್ವಾಮೀಜಿಯವರು ನಮ್ಮ ಪರಂಪರೆಯಲ್ಲಿ, ವಿಶೇಷವಾಗಿ ಉತ್ತರಾದಿ ಮಠದ ಪರಂಪರೆಯಲ್ಲಿ ಭಾಳಷ್ಟು ಕಟ್ಟುಪಾಡುಗಳಿದ್ದರೂ ಸಹಿತ ಧಾರ್ಮಿಕ ಅಥವಾ ಪರಂಪರಾನುಗತವಾಗಿ ಬಂದಂಥ ಕಟ್ಟುಪಾಡುಗಳ ಮಧ್ಯೆ ಇವತ್ತು ರಾಷ್ಟ್ರ ಜೀವನದ ಬಗ್ಗೆ ಮತ್ತು ನೈತಿಕ ಮೌಲ್ಯಗಳ ಬಗ್ಗೆ ಇವತ್ತು ಯಾರಾದರೂ ಅತ್ಯಂತ ಸ್ಪಷ್ಟವಾಗಿ ಯುವಜನರಿಗೆ ಸಂದೇಶವನ್ನು ಕೊಡ್ತಾ ಇದ್ದರೆ ಅದು ಪರಮಪೂಜ್ಯ ಸತ್ಯಾತ್ಮತೀರ್ಥರು. ನಮ್ಮಲ್ಲಿ ಒಂದು ಮಾತಿದೆ, ಯಾರು ಜೀವನದಲ್ಲಿ ಮಾತು ಮತ್ತು ಕೃತಿಯಲ್ಲಿ ಹಿಂದಿಯೊಳಗೆ ಕಥನಿ ಅವರ ಕಹನಿ ಅಂತ ಹೇಳ್ತಾರೆ, ಆ ಅಂತರವನ್ನು ಯಾರು ಕಮ್ಮಿ ಮಾಡ್ತಾ ಬರ್ತಾರ ಅಂತಹ ಮನುಷ್ಯ ಅರ್ಥಾತ್ ನರ ನಾರಾಯಣನಾಗ್ತಾನೆ ಅನ್ನುವಂಥ ನಂಬಿಕೆ ನಮ್ಮದು. ಆ ಸಾಲಿನಲ್ಲಿ ನಿಲ್ಲುವಂಥವರು ಪರಮಪೂಜ್ಯ ಸತ್ಯಾತ್ಮತೀರ್ಥರು ಅನ್ನುವಂಥದ್ದು ನಾನು ನಿಸ್ಸಂದೇಹವಾಗಿ ಹೇಳ್ತೇನೆ. ಯಾವುದೂ ಆಡಂಬರ ಇಲ್ಲ, ಯಾವುದೇ ರೀತಿಯಾದಂಥ ಆಧುನಿಕ ಜಗತ್ತಿನ ಯಾವ ಪರಿವೆಗೂ ಹೋಗಿಲ್ಲ. ಮಠ ಜ್ಞಾನ ಸಂಪಾದನೆ ಮತ್ತು ಅದೇ ಜ್ಞಾನವನ್ನು ಮತ್ತೊಬ್ಬರಿಗೆ ಅತ್ಯಂತ ಸಂತೋಷದಿಂದ ಸದಾಕಾಲಕ್ಕೂ ನಗನಗತ ಹಸನ್ಮುಖಿಯಾಗಿ ಹಂಚುವುದರ ಜೊತೆಗೆ ಇವತ್ತು ಸಮಾಜದಲ್ಲಿರುವಂಥ ಪಿಡುಗುಗಳಿಂದ ನಮ್ಮ ಯುವಕರನ್ನ ದೂರ ಮಾಡ್ತಾ ಇರುವಂಥವರು ಪರಮಪೂಜ್ಯ ಸತ್ಯಾತ್ಮತೀರ್ಥರು ಅನ್ನುವಂಥದ್ದಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ, ಅಭಿಮಾನ ಆಗ್ತದೆ.
ಮತ್ತು ನನಗನ್ನಿಸ್ತದೆ ಧಾರವಾಡದಲ್ಲಿ 90 ವರ್ಷಗಳ ನಂತರ ಉತ್ತರಾದಿ ಮಠದ ಪೂಜ್ಯ ಸ್ವಾಮೀಜಿಯವರ ಚಾತುರ್ಮಾಸ ನಡೆದது. ಸತ್ಯಧ್ಯಾನ ತೀರ್ಥರು 1935ರಲ್ಲಿ ಮಾಡಿದರು. 1935ರಿಂದ 1926 ಅಂದರೆ 90 ವರ್ಷ ಮುಗಿಸು 91ನೇ ವರ್ಷದಲ್ಲಿ ಅದು ನಿಮ್ಮ ಕಾಲದಲ್ಲಿ ಇದು ಅಷ್ಟೊಂದು ವೈಭವಭೂತವಾಗಿ ನಡೀತಾ ಇದೆ ಅಂತಂದ್ರೆ ಅದಕ್ಕೆ ಶ್ರೀಮದ್ ಹಯಗ್ರೀವ ದೇವರ ಆಶೀರ್ವಾದವೇ ಕಾರಣ ಅಂತ ನಾನು ಭಾವಿಸಿದ್ದೇನೆ. ಸ್ನೇಹಿತರೆ, ನನಗೆ ಪೂಜ್ಯ ಸ್ವಾಮೀಜಿಯವರು ಒಂದು ಆದೇಶವನ್ನು ಕೊಟ್ಟಿದ್ದರು, ನೀನು ಇಂಥ ಒಂದು ಸೇವಾ ಮಾಡಬೇಕಂತ ಹೇಳಿ. ನಾನು ಸ್ವಾಮೀಜಿಯವರ ಪ್ರಯತ್ನ ಮಾಡ್ತೇನೆ ಅಂತ ಹೇಳಿದ್ದೆ. ಆ ಪ್ರಯತ್ನ ಸಾಕಾರ ಆಯಿತು. ಸ್ವಾಮೀಜಿಯವರು ಏನು ಆದೇಶ ಕೊಟ್ಟಿದ್ರು ಆ ಪ್ರಯತ್ನವನ್ನು ನಾನು ಏನು ಮಾಡ್ತಿದ್ದೆ ಸಾಕಾರ ಆಯಿತು. ಆ ಸಾಕಾರ ಆದ ತಕ್ಷಣ ನಾನು ಇವತ್ತು ಭಾರತದ ಶಿಕ್ಷಣ ಮಂತ್ರಿಯಾಗಿ ತಮ್ಮ ಮುಂದೆ ಬಂದು ನಿಂತಿದ್ದೆ. ಹಾಗಾಗಿ ಸ್ನೇಹಿತರೆ, ಇವತ್ತಿನ ಪರಿಸ್ಥಿತಿಯಲ್ಲಿ ಚಾತುರ್ಮಾಸದಲ್ಲಿ ಆಷಾಢ ಶುದ್ಧ ಏಕಾದಶಿಯಿಂದ ಪ್ರಾರಂಭ ಆಗಿ ಕಾರ್ತಿಕ ಶುದ್ಧ ಏಕಾದಶಿವರೆಗೆ 4 ತಿಂಗಳುಗಳ ಕಾಲ ಇರ್ತದೆ. ಆದರೆ ಪರಮ ಪೂಜ್ಯ ಸ್ವಾಮೀಜಿಯವರು 53 ದಿವಸಗಳ ಕಾಲ ಈ ಸಂದರ್ಭದಲ್ಲಿ ಮಳೆ ಆ ಕಾರಣದಿಂದನೂ ಓಡಾಡೋದು ಕಮ್ಮಿ ಮಾಡಬೇಕು. ಅದರ ಜೊತೆಗೆ ಪ್ರತಿಯೊಬ್ಬ ಸನ್ಯಾಸಿಯೂ ಕೂಡ ತನ್ನ ಜೀವನದಲ್ಲಿ ಒಂದು ಕಡೆ ಇದ್ದು ಜ್ಞಾನವನ್ನು ಸಂಪಾದನೆಯನ್ನು ಮಾಡಬೇಕು ಮತ್ತು ಜ್ಞಾನವನ್ನು ಹಂಚುವ ಕೆಲಸವನ್ನು, ಜ್ಞಾನ ಪ್ರಚಾರವನ್ನು ಮಾಡಬೇಕು. ಇದನ್ನು ಅತ್ಯಂತ ಬಹಳ ಸರಳವಾಗಿ ಮತ್ತು ಸುಂದರವಾಗಿ ಮಾಡ್ತಾ ಇದ್ದೆ. ಹಾಗಾಗಿ ಧರ್ಮದ ಕಡೆಗೆ ಜನರನ್ನು ಇವತ್ತು ತರುವುದು ಬಹಳ ಅವಶ್ಯಕತೆ. ಯಾವ ಒಂದು ಹಿಂದೂ ಸಮಾಜದಲ್ಲಿ ಇಡೀ ಸನಾತನ ಧರ್ಮವನ್ನು ಇವತ್ತು ನಾವು ಹೊಸಕಿ ಹಾಸ್ತೀವಿ ಅನ್ನುವಂಥ ಒಂದು ಕೆಟ್ಟ ಸ್ಥಿತಿಯಲ್ಲಿ ಇವತ್ತು ಕೆಲವುದವರು ಕೆಲಸ ಮಾಡ್ತಾ ಇರುವಂಥ ಸಂದರ್ಭದಲ್ಲಿಯೂ ಸಹಿತ ನಾವು ನಮ್ಮ ಮಕ್ಕಳನ್ನು ಇವತ್ತಿನ ಟಿವಿದು ಕಾಲ ಮುಗಿದಿದೆ. ವಾಟ್ಸಪ್ಪು, ಇನ್ಸ್ಟಾಗ್ರಾಮ್, ರೀಲ್ ನೋಡ್ತಾ ನೋಡ್ತಾ ಅನೇಕರು ಮಕ್ಕಳು ಆ ಕಡೆ ಈ ಕಡೆ ಬಿಟ್ಟದ್ದು ಗೊತ್ತಾಗೋದಲ್ಲ. ಆ ಎಲ್ಲದರಿಂದ ಯುವ ಜನರನ್ನ ದೂರ ಸರಿಸಿ ಧರ್ಮ ಕಾರ್ಯದಲ್ಲಿ ನಿರತ ಮಾಡುವಂಥ ಕೆಲಸ ಏನಿದೆಲ್ಲ ಇವತ್ತಿನ ಸಾಮಾಜಿಕ ಅವಶ್ಯಕತೆಕ್ಕಂತೆ ಇದು ಅತ್ಯಂತ ಪುಣ್ಯದ ಕೆಲಸ ಅನ್ನುವಂಥ ಮಾತನ್ನು ನಾನು ಹೇಳಲಿಕ್ಕೆ ಬಯಸ್ತೇನೆ. ಮತ್ತು ಈ ಧರ್ಮ ಅಂತಂದರೆ ಅನೇಕರಿಗೆ, ಸ್ವಲ್ಪ ವಿಶೇಷವಾಗಿ ನಮ್ಮ ಸೆಕ್ಯುಲರ್ ವಾದಿಗಳಿಗೆ ಧರ್ಮ ಅಂತಂದ್ರೆ ಅವರು ಬೇರೆ ರೀತಿಯಲ್ಲೇ ವಿಚಾರ ಮಾಡ್ತಾರೆ. ಧರ್ಮ ಅಂದ್ರೆ ಅಫೀಮ್ ಅಂದವರು ಇದ್ದಾರೆ ಇಲ್ಲೇ, ಅಂದರೆ ನಮ್ಮ ಸಮಾಜದ ಮಧ್ಯೆ. ಆದರೆ ಧರ್ಮ ಅನ್ನೋದು ನಮ್ಮ ಸನಾತನ ವ್ಯವಸ್ಥೆಯಲ್ಲಿ, ಸನಾತನ ಧರ್ಮದಲ್ಲಿ ಜೀವನವನ್ನು ಸರಿಯಾಗಿ ಪರಿಶುದ್ಧವಾಗಿ ನಡೆಸೋದೇ ಧರ್ಮ, ಜೀವನವ ಶುದ್ಧವಾಗಿ ನಡೆಸೋದೇ ಧರ್ಮ ಅನ್ನುವಂಥ ಜೀವನದ ಒಂದು ಭಾಗ ಧರ್ಮ. ಹಾಗಾಗಿ ಧರ್ಮ ಮತ್ತು ಪೂಜಾ ಪದ್ಧತಿಗೆ ವ್ಯತ್ಯಾಸವನ್ನು ಇಟ್ಟಂಥ ಏಕೈಕ ಸಮಾಜ ಅದು ಸನಾತನ ಧರ್ಮ, ಸನಾತನ ಸಮಾಜ ಅನ್ನುವಂಥದ್ದು ನಾವು ಮರಿಬಾರದು. ಹಾಗಾಗಿ ಪೂಜ್ಯ ಸ್ವಾಮೀಜಿಯವರು ಇದೆಲ್ಲದರಿಂದ ಜನರನ್ನು ದೂರ ಮಾಡಿ, ನೀವು ಯಾವುದಾದರಲ್ಲಿಯೂ ಕೂಡ ನಂಬಿಕೆ ಇಟ್ಟಿರ್ಬೋದು, ಆದರೆ ಧರ್ಮವನ್ನು ಪಾಲಿಸಿದರೆ ನೆಮ್ಮದಿ ಸಿಗ್ತದೆ, ಧರ್ಮವನ್ನು ಪಾಲಿಸಿದರೆ ನಿಮಗೆ ಸುಖ ಶಾಂತಿ ಸಿಗ್ತದೆ, ಧರ್ಮವನ್ನು ಪಾಲಿಸಿದರೆ ನೆಮ್ಮದಿಯಿಂದ ಇರ್ತೀಯ ಅನ್ನುವಂಥ ಒಂದು ಸಂದೇಶವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ನಿಷ್ಕಾಮ ಭಾವದಿಂದನೇ ನಮ್ಮ ಕರ್ಮವನ್ನು ಮಾಡೋದು ಅದೇ ಧರ್ಮ ಅನ್ನುವಂಥ ಬೋಧನೆ ಮಾಡ್ತಿರುವಂಥ ಪೂಜ್ಯ ಸ್ವಾಮೀಜಿಯವರು ಇವತ್ತು ಅನೇಕ ಯುವಕರನ್ನ ನೈತಿಕ ಮೌಲ್ಯಗಳು ಕುಸಿತಾ ಇರುವಂಥ ಈ ಸಂದರ್ಭದಲ್ಲಿ ಆ ನೈತಿಕತೆಯ ಕಡೆಗೆ ಕರೆದು ಅವ್ರನ್ನ ಧರ್ಮದ ದಾರಿಗೆ ಹಚ್ತಾ ಇರುವಂಥ ಒಬ್ಬ ಪುಣ್ಯ ಪುರುಷ ಅನ್ನುವಂಥ ಮಾತನ್ನು ನಾನು ಅತ್ಯಂತ ಅಭಿಮಾನದಿಂದ ಹೇಳ್ತೇನೆ. ಹಾಗಾಗಿ
ಈ ಸಂದರ್ಭದಲ್ಲಿ ನಾನೊಂದು ಮಾತು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮದು ಭಾಳ ಉದಾತ್ತವಾದಂಥ ವಿಚಾರ ನಮ್ಮದು. ನಾವೇನು ಹೇಳ್ತೀವಿ, ಅಯಂ ನಿಜ ಪರೋವೇತಿ ಗುಣಾನ ಲಘುಚೇತನಾಂ ಉದಾರ ಚರಿತಾನಾಂತು ವಸುದೈವ ಕುಟುಂಬಕಮ್ಮ ಅಂತ ಹೇಳಿದಂಥ ಸಮಾಜ ನಮ್ಮದು. ಹಾಗಾಗಿ ಇವತ್ತು ಯಾವ ಸಂದರ್ಭದಲ್ಲಿ ಇಡೀ ಹಿಂದೂ ಸಮಾಜವನ್ನು, ಸನಾತನ ಧರ್ಮವನ್ನು ಹೊಸಿಗೆ ಹಾಕ್ಬೇಕು ಅನ್ನುವಂಥ ಸ್ಥಿತಿಯಲ್ಲಿ ಕೆಲವರು ಪ್ರಯತ್ನವನ್ನು ಮಾಡ್ತಾರೆ, ಆ ದಿಕ್ಕಿನಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಸ್ವಾಮಿಗಳು ಹಾಕಿಕೊಟ್ಟ ಮಾರ್ಗದಲ್ಲಿ ನಡೆಯುವುದೇ ಧರ್ಮ ಅನ್ನೋದನ್ನು ನಾವು ಮರಿಬಾರದು. ವಿಚಾರಗಳು ಬೇರೆ ಇರ್ಬೋದು, ಆಚಾರಗಳು ಬೇರೆ ಇರ್ಬೋದು, ವಿಚಾರದಲ್ಲಿ ಭಿನ್ನ ಮತ ಇರಲಿ, ನಾನು ಬೇಡ ಅಂತ ಹೇಳೋದಿಲ್ಲ. ಆದರೆ ಇವತ್ತು ಇಡೀ ಸಮಾಜವನ್ನು ರಕ್ಷಣೆ ಮಾಡುವಂಥ ಅಗತ್ಯತೆ ಇದೆ. ನಮ್ಮ ಸಮಾಜ, ನಮ್ಮ ಧರ್ಮ, ನಮ್ಮ ಸನಾತನ ಸಂಸ್ಕೃತಿ ಇದು ಅತ್ಯಂತ ಉದಾತ್ತವಾದದ್ದು. ಚಾರ್ವಾಕ ಏನು ಹೇಳಿದ? ಯಾವಜ್ಜೀವೇ ಸುಖಜ್ಜೀವೇತ್ ಋಣಂ ಕೃತ್ವ ಘೃತಂ ಪಿಬೇತ್ ಭಸ್ಮೀಭೂತಸ್ಯ ದೇಹಸ್ಯ ಪುನರಾಗತಂ ಕೃತ ಅಂತ ಕೇಳಿದಂಥ ಈ ಚಾರ್ವಾಕಗ ಋಷಿ ಅಂದಂಥ ಸಮಾಜ ರೀ ಇದು. ಚಾರ್ವಾಕಗ ಋಷಿ ಸ್ಥಾನವನ್ನು ಕೊಟ್ಟಂಥವ್ರು ನಾವು. ಹಾಗಾಗಿ ನಮ್ಮಲ್ಲಿ ಯಾರು ಏನು ಪಾಲನೆ ಮಾಡ್ತಾರ ಮಾಡಲಿ, ಆದರೆ ನಮ್ಮಲ್ಲಿ ಇವತ್ತು ಜಗಳ ಮಾಡುವಂಥ ಸಮಯ ಅಲ್ಲ. ನಮ್ಮ ಆಚಾರ ನಮಗಿರಲಿ, ಅವರ ಆಚಾರ ಅವರಿಗಿರಲಿ, ಆದರೆ ಇಡೀ ಸನಾತನ ಧರ್ಮವನ್ನು ರಕ್ಷಣೆ ಮಾಡಬೇಕು, ಧರ್ಮದಿಂದ ವ್ಯಕ್ತಿಗಳು ಬದುಕಬೇಕು, ಯುವಕರು ಧರ್ಮದ ದಾರಿಯಲ್ಲಿ ಬರಬೇಕು ಅಂತೇನೆ ಸ್ವಾಮೀಜಿಯವರು ಆಶೀರ್ವಾದ ಮಾಡ್ತಾ ಇದ್ರು. ಇತ್ತೀಚೆಗೆ ಅವರ ರೀಲ್ಗಳು ಬರ್ತಾ ಇದ್ದ, ಆ ರೀಲ್ಗಳನ್ನು ನಾನು ನೋಡ್ತಾ ಇದ್ದೆ. ಬಹಳ ಅದ್ಭುತವಾದಂಥ ಸಂದೇಶ ಒಂದೊಂದು ರೀಲ್ದಲ್ಲಿಯೂ ಸಹಿತ ಅದ್ಭುತವಾದಂಥ ಸಂದೇಶ ಇರ್ತದೆ. ಯಾಕೆ ತಂದೆ ತಾಯಿಗಳಿಗೆ ಗೌರವ ಕೊಡಬೇಕು, ಯಾಕೆ ಪೂಜೆಯನ್ನು ಮಾಡಬೇಕು, ಯಾಕೆ ಸ್ನಾನ ಮಾಡಿ ಊಟ ಮಾಡಿ ಅಥವಾ ಟಿಫಿನ್ ಮಾಡಿ ಸ್ನಾನ ಮಾಡಬಾರ್ದು, ಮೊದಲು ಸ್ನಾನ ಮಾಡಿ ಆನಂತರ ಊಟ ಯಾಕೆ ಮಾಡಬೇಕು. ಇತ್ತೀಚೆಗೆ ಬಂದಂಥ ಸ್ವಾಮೀಜಿ ಅವರ ಒಂದು ರೀಲ್ ನೋಡೋದಾದ್ರೆ ಈ ರೀಲ್ ನೋಡಿ ಮಲಗ್ರೆ. ನಾನು ನಿಮಗೆ ಉತ್ಪ್ರೇಕ್ಷೆಯನ್ನ ಮಾಡ್ತಾ ಇಲ್ಲ. ಸ್ವಾಮೀಜಿಯವರ ಸಮ್ಮುಖದಲ್ಲಿ ನಾನು ಹೇಳ್ತೇನೆ, ಪೂಜ್ಯ ಸತ್ಯಾತ್ಮ ತೀರ್ಥರ ಒಂದು ರೀಲ್ ಆದರೂ ನಾನು ನೋಡಿ ಮಲಗ್ತೇನೆ ಡೈಲಿ. ನಾನು ಬಹಳ ಶ್ರೀ 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 ಸತ್ಯಾತ್ಮ ತೀರ್ಥ ಸ್ವಾಮಿ ಮಹಾರಾಜ ಕೀ. ಹಾಗಾಗಿ ನಾವು ಪಾಲನೆ ಮಾಡಬೇಕಾಗಿದ್ದಂಥದ್ದು ಗುರುಗಳಿರುವಂತಹ ಸ್ಪಷ್ಟವಾದಂತಹ ಸಂದೇಶ. ಕಾಲಕ್ಕೂ ಹೇಳ್ತಿರ್ತಾರೆ, ದೇಶವನ್ನು ರಕ್ಷಣೆ ಮಾಡಬೇಕು, ಇವತ್ತು ದೇಶದಲ್ಲಿ ಸನಾತನ ಧರ್ಮ ಉಳಿಸಬೇಕು, ಇಡೀ ಹಿಂದೂ ಸಮಾಜವನ್ನು ಉಳಿಸಬೇಕು. ಅದಕ್ಕಾಗಿ ರಾಷ್ಟ್ರೀಯ ಶಕ್ತಿಗಳಿಗೆ ಸದಾಕಾಲಕ್ಕೂ ಬೆಂಬಲ ಕೊಡಬೇಕು ಅನ್ನುವಂತಹ ಸಂದೇಶ ನಿಮ್ಮೆಲ್ಲರಿಗೂ ಸ್ಪಷ್ಟವಾಗಿ ಅರ್ಥ ಆಗಿದೆ ಅನ್ನುವಂಥದ್ದನ್ನು ನಾನು ಗಮನಿಸ್ತೇನೆ. ನಿಮಗೆಲ್ಲ ಅರ್ಥ ಆಗಿದೆ. ಹಾಗಾಗಿ ಒಂದು ಕಡೆಯಿಂದ ವಿದೇಶಿ ಶಕ್ತಿಗಳು, ಪಾಶ್ಚಾತ್ಯ ಶಕ್ತಿಗಳು, ಇನ್ನೊಂದು ಕಡೆ ಪಕ್ಕದ ರಾಷ್ಟ್ರಗಳು ಭಯೋತ್ಪಾದನೆಯಿಂದ ಭಾರತಕ್ಕೆ ತೊಂದರೆ ಕೊಡಬೇಕು ಅನ್ನುವಂಥ ಸಂದರ್ಭದಲ್ಲಿ, ಆರ್ಥಿಕವಾಗಿ ನಮ್ಮನ್ನು ಮುಗಿಸ್ಬೇಕು ಅನ್ನುವಂಥ ಸಂದರ್ಭದಲ್ಲಿ ಇನ್ನೊಂದು ಕಡೆ ಪ್ರಯತ್ನ ಮಾಡ್ತಾ ಇದ್ದಾರೆ. ನಮ್ಮ ಸಮಾಜದಲ್ಲೇ ಇರುವಂಥವರು ಒಳಗಿನಿಂದ ಸನಾತನ ಧರ್ಮವನ್ನು ಅಶಕ್ತ ಮಾಡಿ ದೇಶವನ್ನು ಅಶಕ್ತ ಮಾಡಬೇಕು ಅನ್ನುವಂಥ ಪ್ರಯತ್ನದೊಳಗೆ ಸ್ವಾಮೀಜಿಯವರ ಸಂದೇಶ ಏನಿದೆಯಲ್ಲ, ಇದು ಬಹಳ ಅವಶ್ಯಕ. ಯಾಕಂದರೆ ಈ ಸನಾತನ ಧರ್ಮ ಉಳಿದ್ರೆ ನಾವೆಲ್ಲ ಉಳಿತೀವಿ. ಈ ಸನಾತನ ಧರ್ಮ ಉಳಿದ್ರೆ ನಮ್ಮ ಏನು ಆಚರಣೆ ನಡೀತಾ ಇದೆ, ಹೈಗ್ರೀವ ದೇವಸ್ಥಾನ ದೇವರ ಪ್ರತಿಷ್ಠಾಪನೆ ಸ್ವಾಮೀಜಿಯವರು ಮಾಡಿದರು. ಈ ಹೈಗ್ರೀವ ಸದಾಕಾಲಕ್ಕೂ ನಮಗೆ ಈ ಜ್ಞಾನವನ್ನು ಕೊಡಬೇಕು ಅನ್ನುವಂಥ ಆಸೆ ಇದ್ದರೆ ಆ ಒಂದು ಪ್ರತಿಷ್ಠಾಪಿತ ಮೂರ್ತಿಯ ಮೂಲಕ ಮೊದಲು ಸನಾತನ ಧರ್ಮ ಉಳಿಬೇಕು. ಆ ಕೆಲಸವನ್ನು ಪೂಜ್ಯ ಸ್ವಾಮೀಜಿಯವರು ಮಾಡ್ತಾ ಇದ್ದಾರೆ. ನಾನು ಇವತ್ತು ಬಂದಿರೋದೇ ಸ್ವಾಮೀಜಿಯವರು, ನಾನು 7ನೇ ತಾರೀಕು ಬರ್ತೀನಿ ಅಂತ ಸ್ವಾಮೀಜಿಯವರಿಗೆ ಹೇಳಿದ್ದೆ ಉದ್ಘಾಟನೆಗೆ. ಆದರೆ ಯಾವಾಗ ನನಗೆ ಈ ಜವಾಬ್ದಾರಿ ಬಂತು, ನನಗೆ ಬರಲಿಕ್ಕಾಗಲಿಲ್ಲ. ಬೇರೆ ಯಾರಾದರೂ ಆಗಿದ್ದರೆ ಒತ್ತಾಯ ಮಾಡ್ತಿದ್ರು. ನಾನು ಸ್ವಾಮೀಜಿಯವ್ರಿಗೆ ದೂರವಾಣಿಯಲ್ಲಿ ಮಾತನಾಡಿದಾಗ ಹೇಳಿದರು, ನಿನ್ನ ಕೆಲಸ ಭಾಳ ದೊಡ್ಡದಿದೆ, ನೀ ಅಲ್ಲೇ ಇರು, ನಿನಗೆ ಯಾವಾಗ ಸೌಡ್ ಆಗ್ತದೆ ಬಾ ಅಂತ ಹೇಳಿದರು. ಅದಕ್ಕೆ ನಾನು ಇವತ್ತು ಸ್ವಾಮೀಜಿಯವರ ದರ್ಶನ ತಗೊಳ್ಳಿಕ್ಕೆ ಬಂದಿದ್ದೇನೆ. ಸ್ವಾಮೀಜಿಯವರ ದರ್ಶನ ತೆಗೆದುಕೊಂಡು ನಾನು ಹೋಗ್ತೇನೆ. ಆದರೆ ಒಂದು ಮಾತ್ರ ನಾನು ಮತ್ತೊಮ್ಮೆ ವಿನಂತಿ ಮಾಡ್ತೇನೆ, ಸನಾತನ ಧರ್ಮದ ಯಾವುದೇ ಋಷಿ ಇರಲಿ, ಯಾವುದೇ ಪರಂಪರೆ ಇರಲಿ, ಅದನ್ನು ಪರಸ್ಪರ ಟೀಕೆ ಮಾಡುವುದನ್ನು ನಾವೆಲ್ಲರೂ ನಿಲ್ಲಿಸ್ಬೇಕು. ಯಾಕಂದರೆ ಇದು ನಮ್ಮೆಲ್ಲರ ಮೇಲೂ ಬಹಳ ದೊಡ್ಡದಾದಂಥ ಒಂದು ಭಯಂಕರವಾದಂಥ ಆಪತ್ತು ನಮ್ಮ ಮೇಲೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವಾಮೀಜಿಯವರು ಭಾಳ ಪ್ರಯತ್ನವನ್ನು ಮಾಡಿದ್ದಾರೆ, ಆಶೀರ್ವಾದವನ್ನು ಮಾಡಿದ್ದಾರೆ. ಅವರು ಹಾಕಿಕೊಟ್ಟ ಮಾರ್ಗದಲ್ಲಿ ಹೋಗ್ಬಿಟ್ರೆ ಸಾಕು, ಯಾವುದೇ ಜಗಳ ಜೊಬಟಿ ಏನೂ ಬರುವುದಿಲ್ಲ. ಅದನ್ನು ಮಾಡಬೇಕು ಅನ್ನುವಂಥ ವಿನಂತಿಯೊಂದಿಗೆ ಪೂಜ್ಯ ಸ್ವಾಮೀಜಿಯವರು ಸದಾಕಾಲಕ್ಕೂ
ನನಗೆ ಯಾವುದೇ ರೀತಿಯಾದಂಥ ಮಾನಸಿಕವಾಗಿ ಕಿರಿಕಿರಿ ಆದಾಗ ಅವ್ರ ಜೊತೆಗೆ ಮಾತಾಡ್ತಿರ್ತೇನೆ. ಅವರು ಅನೇಕ ಸಂದರ್ಭದಲ್ಲಿ ಹೆಂಗಿದ್ದೀರಾ ಅಂತ ಕೇಳಲಿಕ್ಕೆ ಫೋನ್ ಮಾಡ್ತಾರೆ. ಮಠದ್ದು ಏನಾದರೂ ಇಂಥ ಸಮಸ್ಯೆ ಇದೆ ಅಂತ ಹೇಳ್ತಾರೆ. ನಾನು ಹೇಳಿದಾಗ ಅವ್ರಿಗೆ ಒಂದೇ ಮಾತು ಹೇಳಿರ್ತೀನಿ, ಸ್ವಾಮೀಜಿ ಅವರೇ, ತಾವು ಹೇಳಿದ್ರಲ್ಲ, ಇದು ಶ್ರೀರಾಮಚಂದ್ರನ ಆಶೀರ್ವಾದದಿಂದ ಬಂದಂಥ ಶಕ್ತಿ ಅಂತ ನಾನು ತಿಳ್ಕೊಂಡಿದ್ದೆ, ನಾನು ಮಾಡ್ತೇನೆ ಅಂತ ಹೇಳಿ. ಆ ಎಲ್ಲ ಕೆಲಸಗಳು ಬಹುತೇಕವಾಗಿ ಅವ್ರು ಯಾವಾಗ ರಾಮಚಂದ್ರ ದೇವರ ಪೂಜೆಯನ್ನು ಮಾಡಿ ನನಗೆ ಹೇಳ್ತಾರೆ, ಅದು ಎಲ್ಲವನ್ನೂ ಅದು ಆಗಿದೆ. ಸ್ವಾಮೀಜಿಯವರೇ, ತಾವೊಂದು ಮಾತು ಹೇಳಿದ್ದೀರಿ, ನನಗೆ ಒಂದು ಅಪೇಕ್ಷೆ ವ್ಯಕ್ತಪಡಿಸಿದ್ರು. ಒಂದು ಸರ್ತಿ ಚಾತುರ್ಮಾಸ ತಿರುಮಲದಲ್ಲಿ ಆಗಬೇಕು ಅಂತ ಹೇಳಿ. ತಿರುಪತಿಯ ಬಾಲಾಜಿಯ ಸಮ್ಮುಖದಲ್ಲಿ ಆಗಬೇಕು, ವೆಂಕಟೇಶ್ ದೇವರ ಸಮ್ಮುಖದಲ್ಲಿ ಆಗಬೇಕು ಅಂತ ಹೇಳಿ ನಾನು ಇವತ್ತು ಹೇಳ್ತೇನೆ. ನಾನು ಚಂದ್ರಬಾಬು ನಾಯ್ಡು ಅವರಿಗೆ ಮಾತಾಡಿದ್ದೇನೆ. ಮುಂದಿನ ವರ್ಷದ ಚಾತುರ್ಮಾಸವನ್ನು ತಿರುಮಲದಲ್ಲಿ ಮಾಡೋಣ. ವೆಂಕಟರಮಣ ಗೋವಿಂದ ಗೋವಿಂದ. ಅದಕ್ಕೆ ತಕ್ಕಂತೆ ಎಲ್ಲ ಪ್ರಯತ್ನವನ್ನು ನಾನು ಮಾಡ್ತೇನೆ. ನಿಮ್ಮ ಆಶೀರ್ವಾದ ನನ್ನ ಮೇಲೆ ಇರಲಿ, ಸಮಾಜದ ಮೇಲೆ ಇರಲಿ, ಇಡೀ ಹಿಂದೂ ಸಮಾಜದ ಮೇಲೆ ಇರಲಿ ಅಂತ ಹೇಳ್ತಾ ನನ್ನ ಈ ಮಾತುಗಳನ್ನು ತಮ್ಮ ಚರಣ ಕಮಲಗಳಿಗೆ ಅರ್ಪಿಸಿ ನಾನು ಮಾತು ಮುಗಿಸ್ತೇನೆ. ನಮಸ್ಕಾರ. ತಮ್ಮ ಅದ್ಭುತವಾದಂತಹ ಅನುಭವದ ಮಾತುಗಳು ಅತ್ಯಂತ ಇವತ್ತಿಗೂ ಅವರ ನಿತ್ಯದ ಸಂಪರ್ಕದಲ್ಲಿ ನಾನು ಇರ್ತೇನೆ. ದಿವಸ ಸ್ನಾನ ಮುಗಿಸಿ ಸಂಧ್ಯಾ ವಂದನೆ ಮಾಡದೇನೆ ಒಬ್ಬ ಹೊರಗಿನವರನ್ನು ಅವರು ಭೇಟಿ ಆಗೋದಿಲ್ಲ. ಇವತ್ತಿಗೂ ಅವರು ಆ ಒಂದು ನಿಯಮವನ್ನ ಇಟ್ಕೊಂಡಿದ್ದಾರೆ. ನಮ್ಮ ಶ್ರೀಪಾದಂಗಳವರ ಅಚ್ಚುಮೆಚ್ಚಿನ ಶಿಷ್ಯರಲ್ಲಿ ಒಬ್ಬರಾದಂಥವರು ಮಾನ್ಯ ಕೇಂದ್ರ ಮಂತ್ರಿಗಳಾದಂತಹ ಶ್ರೀಯುತ ಪ್ರಹ್ಲಾದ್ ಜೋಶಿ ಅವರಿಗೆ ಮತ್ತೊಮ್ಮೆ ನಮ್ಮ ಧಾರವಾಡ ಚಾತುರ್ಮಾಸ್ಯದ ವತಿಯಿಂದ ಜೋರಾದಂತಹ ಕರತಾಡನವನ್ನು ಮಾಡುವುದರ ಮೂಲಕ ಇವು ಧಾರಾನಗರಿಯಿಂದ ನೇರವಾಗಿ ನಮ್ಮನ್ನು ವೈಕುಂಠಕ್ಕೆ ಕರ್ಕೊಂಡು ಹೋಗುವಂತಹ ಪ್ರಪೋಸಲ್ ಅನ್ನು ಕೊಟ್ಟಿದ್ದಕ್ಕೆ ನಮ್ಮೆಲ್ಲರ ಪರವಾಗಿ ಅವರಿಗೆ ನಾವು ಮತ್ತೊಂದು ಸಲ ಧನ್ಯವಾದಗಳನ್ನು. ಇಷ್ಟು ಚಪ್ಪಾಳೆ ಹೊಡೆದರೆ ಸಾಲೋದಿಲ್ಲ, ವೈಕುಂಠ ತನಕ ಮುಟ್ಟಬೇಕು ನಮ್ಮ ಚಪ್ಪಾಳೆ. ಶ್ರೀ ಶ್ರೀ ಸತ್ಯಾತ್ಮ ತೀರ್ಥ ಸ್ವಾಮಿ ಮಹಾರಾಜ ಕಿ